ಬ್ಯಾಕ್. ರಾಜು ಕಾಗೆ ಆರೋಪ ಬೆನ್ನಲ್ಲೇ ಇದೀಗ ಡಿಕೆ ಶಿವಕುಮಾರ್ ಅವರು ಅಲರ್ಟ್ ಆಗಿದ್ದಾರೆ. ಡಿಕೆಶಿ ನಮ್ಮ ಮುಖ ನೋಡಲ್ಲ ಅಂತ ಹೇಳಿ ರಾಜು ಕಾಗೆ ಅವರು ಆರೋಪವನ್ನ ಮಾಡಿದ್ರು. ಹೀಗಾಗಿ ಇವತ್ತು ಶಾಸಕರ ಜೊತೆ ಡಿಕೆ ಶಿವಕುಮಾರ್ ಮಾತುಕತೆಯನ್ನ ನಡೆಸಲಿಕ್ಕಿದ್ದಾರೆ. ಸದಾಶಿವನಗರದ ನಿವಾಸದಲ್ಲಿ ಮಾತುಕತೆಯನ್ನ ನಡೆಸಲಿಕ್ಕಿದ್ದಾರೆ. ಶಾಸಕ ಗಣಿಗರವಿ, ಶೃಂಗೇರಿ ಶಾಸಕ ರಾಜೇಗೌಡ, ರೋಣದ ಜಿಎಸ್ ಪಾಟೀಲ್ ಸೇರಿ ಹಲವರ ಜೊತೆ ಚರ್ಚೆಯನ್ನ ಕೂಡ ಮಾಡಲಿಕ್ಕಿದ್ದಾರೆ. ನಾನು ಶಾಸಕರನ್ನ ಕರೆದಿದ್ದೇನೆ, ಚರ್ಚೆಯನ್ನ ಕೂಡ ಮಾಡ್ತೇನೆ ಅಂತ ಕೂಡ ಹೇಳಿದ್ದಾರೆ. ರೋಣದ ಜಿಎಸ್ ಪಾಟೀಲ್ ಸೇರಿ ಹಲವರ ಜೊತೆ ಚರ್ಚೆಯನ್ನ ಕೂಡ ಮಾಡಲಿಕ್ಕಿದ್ದಾರೆ. ನಾನು ಶಾಸಕರ ಸಂಪರ್ಕದಲ್ಲಿದ್ದೇನೆ ಅನ್ನುವಂತಹ ಮೆಸೇಜ್ ಪಾಸ್ ಮಾಡುವುದಕ್ಕೆ ಒಂದ್ ಕಡೆ ತಯಾರಿಗಳು ಕೂಡ ಆಗ್ತಾ ಇದೆ. ನೋಡಿ, ಇತ್ತೀಚೆಗಷ್ಟೇ ಕಳೆದ 3 ದಿನಗಳ ಹಿಂದೆ ಅಷ್ಟೇ ರಾಜು ಕಾಗೆ ಅವರು ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಸ್ವಪಕ್ಷದ ವಿರುದ್ಧ ತಿರುಗೇಟನ್ನ ಕೂಡ ಕೊಟ್ಟಿದ್ರು, ಮತ್ತೆ ತಮ್ಮ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ರು. ನೋಡಿ, ಯಾವ ನಾಯಕರು ಕೂಡ ನಮ್ಮ ಕೈಗೆ ಸಿಗ್ತಾ ಇಲ್ಲ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಕೂಡ ನಮ್ಮ ಕೈಗೆ ಸಿಗೋದಿಲ್ಲ, ಅಷ್ಟು ಬ್ಯುಸಿ. ಸ್ವಪಕ್ಷದಲ್ಲೇ ಅವರು ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದಾರೆ. ಯಾವ ವಿಚಾರ ಮಾತಾಡೋದಕ್ಕೂ ಕೂಡ ಅವ್ರ ಕೈಗೆ ಸಿಗೋದಿಲ್ಲ ಅನ್ನುವಂತಹ ಗಂಭೀರ ಆರೋಪವನ್ನ ಕೂಡ ಮಾಡಿದ್ರು. ಈ ಆರೋಪದ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರು ಇದೀಗ ಅಲರ್ಟ್ ಆಗಿದ್ದಾರೆ. ಶಾಸಕರನ್ನ ಕರೆದು ಬಿಸಿ ಚರ್ಚೆಯನ್ನ ಕೂಡ ನಡೆಸಲಿಕ್ಕಿದ್ದಾರೆ. ಒಂದು ಕಡೆ ವಸತಿ ಇಲಾಖೆಯಲ್ಲಿನ ಭ್ರಷ್ಟಾಚಾರದ ಕುರಿತು ವೈರಲ್ ಆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜು ಕಾಗೆ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ರು. ಅದಕ್ಕಿಂತ ಅಪ್ಪನ ಪರಿಸ್ಥಿತಿ ಇದೆ, ನಾನು ರಾಜೀನಾಮೆ ಕೊಡೋದಕ್ಕೆ ಸಿದ್ಧನಾಗಿದ್ದೇನೆ, ವೇಟ್ ಮಾಡಿ, 2 ದಿನಗಳಲ್ಲಿ ನಾನು ರಾಜೀನಾಮೆಯನ್ನ ಕೊಟ್ಟರು ಆಶ್ಚರ್ಯ ಇಲ್ಲ ಅನ್ನುವಂತಹ ಮಾತುಗಳನ್ನಾಡಿದ್ರು. ಆ ಒಂದು ವಿಚಾರ ರಾಜಕಾರಣದಲ್ಲಿ ಭಾರಿ ಚರ್ಚೆ ಕೂಡ ಆಗ್ತಾ ಇದೆ. ಶಾಸಕ ರಾಜು ಕಾಗೆ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ, ಕಾಂಗ್ರೆಸ್ ನಾಯಕರ ವಿರುದ್ಧ ತಮ್ಮ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದರು.